ಬಂಧುಗಳೇ ನಮಸ್ಕಾರ. ನಾನು ಮೌನೇಶ್ವರ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಬನ್ನಿ, ಇವತ್ತು ಒಂದು ವಿಶೇಷವಾದ ಪುರಾಣವನ್ನು ನೋಡೋಣ. ಪ್ರತಿ ವರ್ಷ ಬರುವಂಥ ಈ ಶ್ರಾವಣ ಮಾಸವು ಯಾಕೆ ಇಷ್ಟೊಂದು ಭಕ್ತಿಯಿಂದ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ? ಯಾಕೆ ಇದೇ ಶ್ರಾವಣ ಮಾಸದಲ್ಲಿ ಶಿವನಿಗೆ ವಿಶಿಷ್ಟವಾದ ಪೂಜೆಯನ್ನು ಸಲ್ಲಿಸ್ತಾರೆ? ಮತ್ತು ಇದೇ ಶ್ರಾವಣ ಮಾಸದಲ್ಲಿ ನಾಗಪಂಚಮಿ, ಮಂಗಳಗೌರಿ ವ್ರತ ಮತ್ತು ರಕ್ಷಾಬಂಧನ ಹಬ್ಬವು ಕೂಡ ಇದೇ ಶ್ರಾವಣ ಮಾಸದಲ್ಲಿ ಬರುತ್ತೆ. ಬಂಧುಗಳೇ, ಈ ಒಂದು ಪುರಾಣವನ್ನು ಕೇಳಬೇಕಾದ್ರೆ ನಾವು 1000 ವರ್ಷಗಳ ಹಿಂದಿನ ಪುರಾಣ ಕಥೆಗೆ ಹೋಗ್ಬೇಕಾಗತ್ತೆ. ಇನ್ನು ಪುರಾಣಗಳಲ್ಲಿ ಹೇಳಿರುವಂತೆ ದೇವಲೋಕದಲ್ಲಿ ದೇವರುಗಳು ಮತ್ತು ಅಸುರರು ಸೇರಿ ಅಮೃತವನ್ನು ಪಡೆಯುವುದಕ್ಕಾಗಿ ಸಮುದ್ರ ಮಂಥನವನ್ನ ಮಾಡ್ತಾ ಇರ್ತಾರೆ. ಇದೇ ಸಂದರ್ಭದಲ್ಲಿ ಹಲವಾರು ಅಮೂಲ್ಯ ರತ್ನಗಳು ಕೂಡ ಹೊರಬರುತ್ತೆ. ಆದ್ರೆ ಇದೇ ಸಂದರ್ಭದಲ್ಲಿ ಒಂದು ಭಯಾನಕವಾದ ಹಲಾಹಲ ವಿಷ ಕೂಡ ಹೊರಬರುತ್ತೆ. ಈ ಹಲಾಹಲ ವಿಷ ಯಾವ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂತಂದ್ರೆ, ಇಡೀ ಬ್ರಹ್ಮಾಂಡವೇ ಸುಡುವಷ್ಟು ಶಕ್ತಿ ಈ ಹಲಾಹಲ ವಿಷಕ್ಕೆ ಇರುತ್ತೆ. ಹೀಗಾಗಿ ದೇವರುಗಳು ತತ್ತರಿಸಿ ಭಗವಂತ ಶಿವನಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ. ಆಗ ಭಗವಂತ ಶಿವನು ಜಗತ್ತಿನ ರಕ್ಷಣೆಗಾಗಿ ಬಂದು ಈ ಹಲಾಹಲ ವಿಷಯವನ್ನ ಪಾನವನ್ನು ಮಾಡ್ತಾರೆ. ಪಾನ ಮಾಡಿರ್ತಕ್ಕಂಥ ಈ ಹಲಾಹಲ ವಿಷವು ಹೊಟ್ಟೆಗೆ ಇಳಿಸದೆ ಕಂಠದಲ್ಲಿಯೇ ಇಟ್ಟುಕೊಂಡಿರ್ತಾರೆ. ಹೀಗಾಗಿ ಈ ಹಲಾಹಲ ವಿಷವು ಶಿವನ ಕಂಠದಲ್ಲಿ ಇರುವುದರಿಂದ ಶಿವನ ಕಂಠವು ನೀಲಿಯಾಗಿ ಕಾಣಿಸತೊಡಗುತ್ತೆ. ಹೀಗಾಗಿ ಶಿವನ ಹೆಸರು ನೀಲಕಂಠ ಅಂತ ಬಂದಿರುತ್ತೆ. ಇನ್ನು ಈ ಘಟನೆಯು ಶ್ರಾವಣ ಮಾಸದಲ್ಲಿ ನಡೆದಿದ್ದರಿಂದ ಭಗವಂತ ಶಿವನಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಮಾಸವಾಗಿದೆ. ಹೀಗಾಗಿ ಶ್ರಾವಣ ಮಾಸದ ಪ್ರತಿ ಸೋಮವಾರ ಉಪವಾಸವನ್ನಿಟ್ಟು ಶಿವಲಿಂಗಕ್ಕೆ ನೀರು, ಹಾಲು, ಬಿಲ್ವ ಪತ್ರೆಯನ್ನ ಎರೆಯುವುದರ ಮೂಲಕ ಭಗವಂತ ಶಿವನಿಗೆ ಅರ್ಚನೆಯನ್ನ ಮಾಡ್ತಾರೆ. ಇನ್ನು ಶ್ರಾವಣ ಮಾಸವು ಮಳೆಗಾಲದ ಮಧ್ಯದಲ್ಲಿ ಬರುವಂಥದ್ದು. ಇನ್ನು ಶ್ರಾವಣ ಮಾಸದಲ್ಲಿ ಸಾಮಾನ್ಯವಾಗಿ ವಿಪರೀತವಾಗಿ ಮಳೆ ಆಗುತ್ತೆ. ಹೀಗಾಗಿ ಮಳೆಗಾಲದ ಸಂದರ್ಭದಲ್ಲಿ ನಮ್ಮ ದೇಹದ ಜೀರ್ಣಕ್ರಿಯೆಯು ಕೂಡ ನಿಧಾನಗೊಳ್ಳುತ್ತೆ. ಹೀಗಾಗಿ ನಾವು ಉಪವಾಸ ಮಾಡುವಂತಹ ಪದ್ಧತಿ ಹಿಂದಿನಿಂದಲೂ ಜಾರಿಗೆ ಬಂದಿದೆ. ಇನ್ನು ಈ ಉಪವಾಸವು ಬರೀ ಧಾರ್ಮಿಕವಾಗಿ ಅಲ್ಲ, ಬದಲಾಗಿ ನಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ನೋಡೋದಾದ್ರೆ ನಮ್ಮ ದೇಹಕ್ಕೆ ಅತ್ಯಂತ ಲಾಭಕಾರಿಯಾಗಿರ್ತಕ್ಕಂಥ ಉಪವಾಸವಾಗಿದೆ ಅಂತ ಹೇಳಬಹುದು. ಇನ್ನು ಉಪವಾಸದ ಸಂದರ್ಭದಲ್ಲಿ ಹಾಲು, ಬೆಲ್ಲ, ಜೇನು, ಸಸ್ಯಾಹಾರಿಗಳು ಸೇವನೆ ಮಾಡೋದ್ರಿಂದ ನಮ್ಮ ದೇಹದ ಆರೋಗ್ಯಕ್ಕೆ ತುಂಬಾನೇ ಲಾಭಕಾರಿಯಾಗಿದೆ ಅಂತ ಹೇಳಬಹುದು. ಹೀಗಾಗಿ ಶ್ರಾವಣ ಮಾಸವು ಬರೀ ಧಾರ್ಮಿಕವಾಗಿ ಅಲ್ಲ, ನಮ್ಮ ದೈಹಿಕ ಬೆಳವಣಿಗೆಗೂ, ಆರೋಗ್ಯದ ದೃಷ್ಟಿಗೂ ಮತ್ತು ಮಾನಸಿಕ ಶಾಂತಿಯೂ ಕೂಡ ಅತ್ಯಂತ ಲಾಭಕಾರಿಯಾಗಿರುತ್ತದೆ ಅಂತ ನಾವು ಹೇಳಬಹುದು. ಇನ್ನು ಸ್ತ್ರೀಯರಿಗೆ ಶ್ರಾವಣ ಮಾಸವು ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಮಾಸವಾಗಿದೆ. ಶ್ರಾವಣ ಮಾಸದ ಪ್ರತಿ ಮಂಗಳವಾರ ಮಂಗಳ ಗೌರಿ ವ್ರತವನ್ನು ಆಚರಣೆ ಮಾಡಲಾಗುತ್ತೆ. ಈ ಮಂಗಳ ಗೌರಿಯ ವ್ರತ ದಿವಸ ಗೌರಿಯ ಆರಾಧನೆಯನ್ನು ಮಾಡಲಾಗುತ್ತೆ. ಇನ್ನು ಪುರಾಣಗಳ ಪ್ರಕಾರ ಗೌರಿಯ ಆರಾಧನೆ ಮಾಡುವುದರಿಂದ ಪತಿಯ ಆಯುಷ್ಯ ಹೆಚ್ಚಾಗುತ್ತೆ ಮತ್ತು ದಾಂಪತ್ಯ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯೂ ಹೆಚ್ಚಾಗುತ್ತೆ. ಅದರ ಜೊತೆಯಾಗಿ ಸಂತಾನ ಭಾಗ್ಯ ಕೂಡ ದೊರಕುತ್ತೆ ಅಂತ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಇನ್ನು ಮಂಗಳ ಗೌರಿ ವ್ರತವು ಮನೆಯ ಹೆಣ್ಣು ಮಗಳು ದೀಪ ಹಚ್ಚೋದ್ರ ಮೂಲಕ ಆಟಪಾಠ ಮಾಡುತ್ತಾ ಅತ್ಯಂತ ವಿಜೃಂಭಣೆಯಿಂದ ಮತ್ತು ಭಕ್ತಿಯಿಂದ ಆಚರಣೆಯನ್ನ ಮಾಡಲಾಗುತ್ತೆ. ಇನ್ನು ಇದೇ ಶ್ರಾವಣದ ಮಧ್ಯದಲ್ಲಿ ಬರುವಂತದ್ದು ನಾಗಪಂಚಮಿ ಹಬ್ಬ. ಈ ನಾಗಪಂಚಮಿ ಹಬ್ಬದಂದು ನಾಗ ದೇವತೆಗಳನ್ನ ಹಾಲನ್ನ ಇರಲಾಗುತ್ತೆ. ಇನ್ನು ಪುರಾಣಗಳಲ್ಲಿ ಹೇಳಿರುವಂತೆ ನಾಗ ದೇವತೆಗಳನ್ನ ಪೂಜೆ ಮಾಡೋದ್ರಿಂದ ಮಳೆಯ ಸಮೃದ್ಧಿ ಆಗುತ್ತೆ, ಬೆಳೆಯು ಬೆಳೆಯುತ್ತೆ ಮತ್ತು ಮನೆಗೆ ಯಾವುದೇ ಕೇಡಾಗುವುದಿಲ್ಲ ಅಂತ ಹೇಳಲಾಗತ್ತೆ. ಇನ್ನು ನಾಗಬನೆಗಳಲ್ಲಿ ನಾಗ ದೇವತೆಗಳನ್ನ ಹಾಲಿರೋದ್ರ ಮೂಲಕ ಪೂಜೆಯನ್ನ ಮಾಡಲಾಗುತ್ತೆ. ಈ ನಾಗಪಂಚಮಿ ಹಬ್ಬವು ಕೇವಲ ಒಂದು ಹಬ್ಬವಲ್ಲ, ಬದಲಾಗಿ ಪ್ರಕೃತಿ ಮತ್ತು ಪ್ರಾಣಿಗಳೊಂದಿಗಿನ ನಮ್ಮ ಸಂಬಂಧವನ್ನ ತೋರಿಸುವಂತ ಹಬ್ಬವಾಗಿದೆ ಅಂತ ಹೇಳಬಹುದು. ಶ್ರಾವಣವು ಬರೀ ಶಿವನ ತಿಂಗಳಲ್ಲ, ಬದಲಾಗಿ ಭಗವಂತ ವಿಷ್ಣುವಿಗೂ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ತಿಂಗಳಾಗಿದೆ. ಇದೇ ಶ್ರಾವಣ ಮಾಸದಲ್ಲಿ ಭಗವಂತ ವಿಷ್ಣು ಸಹಸ್ರನಾಮ ಪಾರಾಯಣವೂ ಮಾಡಲಾಗತ್ತೆ. ಇನ್ನು ವೃಂದಾವನ ಪೂಜೆಯೂ ನಡೆಯುತ್ತವೆ. ಇನ್ನು ಇದೇ ಶ್ರಾವಣ ಪೌರ್ಣಿಮೆ ಎಂದು ಬರುವಂತಹ ರಕ್ಷಾಬಂಧನ ಹಬ್ಬವು ಕೂಡ ಬರುತ್ತೆ. ಈ ರಕ್ಷಾಬಂಧನದ ಹಬ್ಬದ ದಿನದಂದು ಸಹೋದರಿ ತನ್ನ ಸಹೋದರನ ಕೈಗೆ ರಾಖಿಯನ್ನ ಕಟ್ಟುತ್ತಾಳೆ. ಇದು ಬರೀ ರಾಖಿ ಕಟ್ಟುವ ಹಬ್ಬವಲ್ಲ, ಬದಲಾಗಿ ಸಹೋದರ ಮತ್ತು ಸಹೋದರಿಯ ಬಾಂಧವ್ಯ ಮತ್ತು ರಕ್ಷಣೆಯ ಪ್ರತೀಕವಾಗಿದೆ ಅಂತ ಹೇಳಬಹುದು. ಇನ್ನು ಇದೇ ದಿನ ಯಜ್ಞೋಪವೀತ ಧಾರಣ ಉತ್ಸವ ಕೂಡ ನಡೆಯುತ್ತದೆ.
ಹೀಗಾಗಿ ಇದು ಕೇವಲ ಬರೀ ಒಂದು ಹಬ್ಬವಲ್ಲ, ಬದಲಾಗಿ ಬಾಂಧವ್ಯದ ಸಂಬಂಧದ ತಿಂಗಳು ಆಗಿದೆ ಅಂತ ಹೇಳಬಹುದು. ಇನ್ನು ಸಾಮಾನ್ಯವಾಗಿ ಶ್ರಾವಣ ಮಾಸಗಳಲ್ಲಿ ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ ಜಾತ್ರೆಗಳು, ಮೇಳಗಳು ಕೂಡ ನಡೆಯುತ್ತವೆ. ಈ ಜಾತ್ರೆಗಳು, ಮೇಳಗಳಲ್ಲಿ ಎಲ್ಲ ಸಂಬಂಧಿಕರು ಒಟ್ಟಿಗೆ ಸೇರಿ ಆಡಂಬರಣೆಯನ್ನ ಮಾಡಲಾಗುತ್ತೆ. ಇನ್ನು ಮನೆಗಳಲ್ಲಿ ವಿಶೇಷವಾದ ಸಾಂಪ್ರದಾಯಿಕ ಆಹಾರವನ್ನ ಸೇವನೆ ಮಾಡುತ್ತಾರೆ. ಇದೇ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಸಮೃದ್ಧಕರವಾಗಿರ್ತಕ್ಕಂಥ ಜೀವನ ಕೂಡ ನಡೆಸೋದಕ್ಕೆ ಅತ್ಯಂತ ಲಾಭಕಾರಿಯಾಗಿರ್ತಕ್ಕಂಥ ಮಾಸವಾಗಿದೆ ಅಂತ ಹೇಳಬಹುದು. ಹೀಗಾಗಿ ಶ್ರಾವಣವು ಕೇವಲ ಧಾರ್ಮಿಕ ತಿಂಗಳಲ್ಲ, ಬದಲಾಗಿ ಒಗ್ಗಟ್ಟಿನ, ಸ್ನೇಹದ ಮತ್ತು ಸಾಂಸ್ಕೃತಿಕ ಹಬ್ಬಗಳ ಮಾಸವಾಗಿದೆ ಅಂತ ಕೂಡ ನಾವು ಹೇಳಬಹುದು. ಹೀಗಾಗಿ ಬಂಧುಗಳೇ, ಶ್ರಾವಣ ಮಾಸವು ಪುರಾಣಗಳ ಆಳವಾದ ಕಥೆಗಳನ್ನು ಒಳಗೊಂಡಿದೆ. ಇನ್ನು ಪ್ರಕೃತಿಯ ಜ್ಞಾನವೂ ಒಳಗೊಂಡಿದೆ, ಆರೋಗ್ಯದ ಹಿತದೃಷ್ಟಿ ಕೂಡ ತೋರಿಸುತ್ತೆ. ಹೀಗಾಗಿ ಶ್ರಾವಣ ಮಾಸವು ಕುಟುಂಬದ ಒಗ್ಗಟ್ಟು, ಭಕ್ತಿ ಮತ್ತು ಸಂಸ್ಕೃತಿಯನ್ನ ಪೂಜಿಸುವ ಮಾಸವಾಗಿದೆ ಅಂತ ನಾವು ಹೇಳಬಹುದು. ಎಸ್ ಬಂಧುಗಳ, ಇಷ್ಟೊತ್ತು ಕೂತು ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ದಯವಿಟ್ಟು ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಮತ್ತೆ ಮುಂದಿನ ಇವರ ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಶುಭರಾತ್ರಿ.